ಕಾಂಗ್ರೆಸ್ ಪರವಾಗಿ ಗೆಲ್ಲಿಸಿದ್ದಾರೆ. ಹೊಣಕೆರೆ ಒಂದು, ಕೆಳಗೆರೆ ಒಂದು ಓಟಿನ ಅಂತರದಿಂದ 5-6 ಆಯಿತು. ಸೊ ಹೊಣಕೆರೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ಒಂದೇ ಒಂದು ಯುನಾನಿಮಸ್ ಆಗಿ ಎತ್ತಿ ಬಿಟ್ಟರೆ ಎಲ್ಲವನ್ನು ಸೋತಿದ್ವಿ. ಈ ಎರಡೂ ಸೋಲಿಗೆ ಬಹುಶಃ ಸಾರ್ವಜನಿಕರು ಕಾಣರಲ್ಲ. ನಮ್ಮಲ್ಲೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪ್ರಿಪೇರ್ ಆಗೋದ್ರಲ್ಲಿ, ಒಗ್ಗಟ್ಟಾಗಿ ಸ್ವಲ್ಪ ಎಚ್ಚರಿಕೆ ವಹಿಸೋದ್ರಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಎರಡನ್ನ ಸೋಲಿಗೆ ನಾವೇ ಅನ್ನೋದು ನಿಮ್ಮೆಲ್ಲರಿಗೂ ಮನವರಿಕೆ ಆಗಿದೆ. ಹೊನ್ನಾವರ, ಇನ್ನೊಂದು ಯಾವುದಪ್ಪ, ಅಲ್ಲ ಕರಡಳ್ಳಿ, ನಿಮ್ಮ ಯಾರೂ ಸಹ ತಟ್ಟಿಲ್ಲ, ಪಟಾಕಿ ಹೊಡೆದಿಲ್ಲ. ಆದರೆ ಪಾಪ ಒಂದೇ ಒಂದು ಹೊಣಕೆರೆಯಲ್ಲಿ ಗೆದ್ದಿರೋರು ಅವರ ಆರ್ಭಟ, ಅವ್ರ ಪ್ರೆಸ್ ಮೀಟು, ಅವ್ರ ವಿಡಿಯೋ ಅದೆಲ್ಲ ನೋಡಿಬಿಟ್ರೆ ನಾವು ನಾಗಮಲನೇ ಬಿಟ್ಟು ಓಡೋಗ್ಬಿಡ್ಬೇಕು. ಆ ಥರ ಜನತಾದಳದವ್ರು ಹೇಳೋರು. ನಿಮ್ಗೆ ಯಾಕೆ ಆ ಹುಮ್ಮಸ್ಸು ಉರುಪು ಇಲ್ಲ ಅಂತ ನನಗೂ ಗೊತ್ತಾಗಲ್ಲ ಅಲ್ವಾ ಕುಮಾರು? ಅವ್ರು ಒಂದು ಗೆದ್ದಿರೋರು ಇರೋ ಹುಮ್ಮಸ್ಸು, ಉತ್ಸಾಹ ಈ ಒಂದು 9 ಗೆದ್ದವ್ರಿಗೆ ಇಲ್ವಲ್ಲ ಅಂತ. ನಮ್ಮ ಅರ್ಧಹಳ್ಳಿಲಿ 12 ಗೆದ್ದವರು ಯಾಕೋ ಸಪ್ಪೆ, ಯಾಕೋ ಸೊ ಪಾಲಕರಾಗಿ 12 ಒಂದು ಮಾತ್ರ ಸೋತಿದ್ದಾರೆ. ಅದರಿಂದ ದಯಮಾಡಿ ನಿಮ್ಮೆಲ್ರಿಗೂ ಹೇಳ್ತೀನಿ, ನಾನು ಗೆದ್ದು ನಾನು ಮಂತ್ರಿ ಆದೆ, ನೀವು ಗೆಲ್ಸಿದ್ರಿ ಅಂತೇಳಿ ನಾನು ಮಂತ್ರಿಗಿರಿನ ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇದ್ದೀನಿ. ನನಗೆ ಆರೋಗ್ಯನೂ ಲೆಕ್ಕಿಸ್ತದೆ, ನನಗೆ ವಿಶ್ರಾಂತಿನೂ ತಲೆ ಕೆಡಿಸ್ಕೊಳ್ಳದೆ, ಹಗಲು ರಾತ್ರಿ ಕೊಟ್ಟಿರೋ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಮ್ಮ ಜಿಲ್ಲೆಯ ಶಾಸಕರು, ನಾವು ನಮ್ಮ ಜಿಲ್ಲೆಯ ಕಾರ್ಯಕರ್ತರು, ಮುಖಂಡರು ಇವತ್ತು ನಿಮ್ಗೆ ಸೇವೆ ಮಾಡ್ತಾಯಿದ್ವಿ. ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬರು ಬಂದರು, ಚಂದ್ರಣ್ಣ ದೇವರಂತವನು, ಅವನು ಪಾಪ ಏನೋ ಕಷ್ಟಪಟ್ಟರಿಗೆ ಇದು ನೀವು 44,000 ಕೊಟ್ಟರು ಪ್ರಯುಕ್ತ ಮಾಡೋರು. ನನ್ನನ್ನು 50,000 ಸೋಲಿಸಿದ್ರಿ, ಅವ್ರನ್ನ 44,000 ಸೋಲಿಸಿದ್ರಿ. ನೋಡಿ, ಈ ಜಿಲ್ಲೆನಲ್ಲಿ ಅರ್ಥ ಮಾಡ್ಕೊಬೇಕು. ನಮ್ಮ ನರೇಂದ್ರಣ್ಣ ಹೇಳ್ದಂಗೆ ಭಾಳ ಸ್ಟಾರ್ಟ್ ಮಾಡಿದವು. ಅಂಚೆ ಚಿಟ್ಟಳ್ಳಿ ಹತ್ರ ನಿಂತೋಯ್ತಲ್ಲ ಮಂತ್ರಿಯಾಗಿ, ನಾನು ಸೋತ್ನಲ್ಲ 2008ರಲ್ಲಿ 100 ಮೀಟ್ರೂ ಮಾಡೋಕ್ಕಾಗಲಿಲ್ಲ. ಏನು ಬಾಯಿ ಬಂದಾಗ ಮಾತಾಡ್ತಾರಲ್ಲ ನಿಮ್ಮ ತಾಲೂಕಿನ ಮಾಜಿ ಲೀಡ್ರು, 100 ಮೀಟ್ರೂ ಮಾಡ್ಸೋಕ್ಕಾಗಲಿಲ್ಲ. ಪಾಪ ಭಾಳ ಬುದ್ಧಿವಂತ, ಆಸ್ಕರ್ಡ್ ಯೂನಿವರ್ಸಿಟಿನಲ್ಲಿ ಓದಿ ಬಂದಿರೋರು ಅವರು. ನನ್ನಂಗೆ ಏನು ಪಾಪ ಇಲ್ಲಿ ಡಿಪ್ಲೊಮಾ KRPD ಕಾಲೇಜಲ್ಲ, ಪಾಪ ಅತ್ಯಂತ ಬುದ್ಧಿವಂತರು ಅವರು, ಭಾಳ ಸಂಭಾವಿತರು. ಸೊ ಅವರು 100 ಮೀಟ್ರೂ ಮಾಡಲಿಲ್ಲ ಯಜಮಾನರು. ಮತ್ತೆ 13ರಿಂದ 18 ಬಂದಾಗ ಆ 100 ಮೀಟ್ರ್ ಮಾಡಿ ನಮ್ಮ MC ಲಿಂಗೇಗೌಡರು, ನಮ್ಮ ನಲ್ಕುಂದಿ ಕೃಷ್ಣೇಗೌಡರು ಈ ಭಾಗಕ್ಕೆ ನೀರು ಬರುತ್ತಾ ಅಂತ ಆಶ್ಚರ್ಯ ಪಡೋರು. ಇವತ್ತು ಬಿಣ್ಣನೂಲೆ ಎಂಥ ಪುಣ್ಯಾತ್ಮರು ನೀವು ಅಂದರೆ, ಕಳೆದ ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿಬಿಡ್ತಾರೆ, ಚಲುವರಾಯಸ್ವಾಮಿ ಗೆದ್ದರೆ ಕೆಲಸ ಮಾಡಲೇ. ಅವ್ರ ತಾತ ಅಲ್ಲ ಮುತ್ತಾತ ಗೆದ್ದು ಮುಖ್ಯಮಂತ್ರಿ ಆಗಿದ್ರು ನಾನು ಶಾಸಕರಿ ಕೆಲಸ ಮಾಡೋ ತಾಕತ್ತಿದೆ. ಡಾಕ್ಟ್ರು ಬಿಣ್ಣನೂಲೆ ಅವರು ಓಟ್ ಕೊಡಲಿಲ್ಲ ಅಂತ ನನಗೆ ಹೇಳಿದ್ರು. ನನಗೆ ನಗಬೇಕು, ಅಳಬೇಕು, ನಾಚಿಕೆ ಆಗಬೇಕು, ನನಗೇನೂ ಗೊತ್ತಾಗಲಿಲ್ಲ. ಆದರೆ ಯಾರು ನೀವು ಮುಖ್ಯಮಂತ್ರಿ ಆದರೂ, ನಿಮ್ಮ ಇಲ್ಲಿ ಸ್ಥಳೀಯ ಶಾಸಕರಾದರು, ಆ ಗುಡೇವಸಳಿಯಿಂದ 220 ಕೋಟಿ 30 ಕೋಟಿ ದೇವೇಗೌಡ ಸಿದ್ದರಾಮಯ್ಯನವ್ರ ಹತ್ರ ಮಾಡಿಸ್ಕೊಟ್ಟಿದ್ದಲ್ಲ, ಅದು ಸ್ಟಾರ್ಟೇ ಆಗಲಿಲ್ಲ. ಬಿಡುವಿಗೆ ಚಿಕ್ಕಣ ಅಲ್ಲೇನೆಯ ನೀವೆಲ್ಲ ಓಟ್ ವಿರುದ್ಧವಾಗಿ ಹಾಕಿದ್ರು ಅಂತ ಯಾಕೆ ಅಂದಿದ್ದು ನೀವೆಲ್ಲ ಹೇಳಿದ್ರಿ ಅಂತ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.